ಈಗ ಎಲ್ಲ ಕಡೆ ನಮ್ಮ ಕಡೆ ಲೈವ್ ಸ್ಟಾರ್ಟ್ ಈಗ ಎಲ್ಲರೂ ಕೈಗಳನ್ನ ಈ ರೀತಿ ನಡೆದು ಮಾಡಿದ್ರಿ. ಈಗ ಸೂಕ್ಷ್ಮ ವ್ಯಾಯಾಮಗಳನ್ನು ಮಾಡೋಣ. ಈಗ ಉಸಿರನ್ನ ತೆಗೆದುಕೊಟ್ಟ ಕುತ್ತಿಗೆಯ ಸೂಕ್ಷ್ಮ ವ್ಯಾಯಾಮ ಮಾಡೋಣ. ನಿಧಾನವಾಗಿ ಉಸಿರನ್ನ ಮಾಡುತ್ತಾ ಉಸಿರನ್ನ ಬಿಟ್ಟು ಕೆಳಗಡೆ ಬನ್ನಿ. ಮತ್ತೊಂದ್ಸಲ ಉಸಿರನ್ನು ತೆಗೆದುಕೊಟ್ಟು ಮೇಲ್ಗಡೆ ಬನ್ನಿ. ಈಗ ಎಡಗಡೆ ಉಸಿರನ್ನ ತೆಗೆದುಕೊಟ್ಟು ಎಡಗಡೆ ತಿರುಗಬೇಕು. ಈ ರೀತಿ ನಿಧಾನವಾಗಿ ಎಡಗಡೆ, ನಿಮ್ಮ ಎಡಗಡೆ ಮತ್ತೆ ನಿಧಾನವಾಗಿ ಉಸಿರನ್ನ ಬಿಡ್ತಾ ಮತ್ತೆ ಬಲಗಡೆ ತಿರುಗಬೇಕು. ನಿಮ್ ಭುಜಕ್ಕೆ ಸಮಾಂತರವಾಗಿ ನೋಡಿ. ಮತ್ತೆ ನಿಧಾನವಾಗಿ ಇನ್ನೊಂದ್ಸಲ ಎಡಗಡೆ ತಿರುಗಿ ಮತ್ತೆ ನಿಧಾನವಾಗಿ ಬಲಗಡೆ ತಿರುಗಿ. ಈಗ ವಿಶ್ರಾಮ ಸ್ಥಿತಿಗೆ ಬನ್ನಿ. ಈಗ ಎಡ ಕಿವಿಯನ್ನ ಎಡದ ಭುಜಕ್ಕೆ ಹಚ್ಚರಿ. ನಿಮ್ ಎಡ ಕಿವಿ ಯಾವ ಕಡೆ ಐತೆ ಆ ಕಡೆ ನೋಡ್ಕೊಡ್ರಿ. ನಿಧಾನವಾಗಿ ಹಚ್ಚರಿ. ನೋಡ್ರಿ, ಭುಜಕ್ಕೆ ಹಚ್ಚಕ್ ಪ್ರಯತ್ನ ಮಾಡಿ, ಎಷ್ಟು ಸಾಧ್ಯ ಆದಷ್ಟು ಮಾಡಿ. ನೋಡಿ, ಇದು ಅಂತಾರಾಷ್ಟ್ರೀಯ ನಿಮ್ಗೆ ಪ್ರೋಟೋಕಾಲ್ ಎಲ್ಲ ಕಡೆ ಹೇಳ್ತಾ ಇದೆ. ಮತ್ತೇನೊಂದ್ಸಲ ಎಡಗಡೆ ತೋರಿ ನಿಧಾನವಾಗಿ 1, ಹಾಗೆ ಏನಿಲ್ರಿ 2, 3. ಇನ್ನೊಂದ್ಸಲ ಬಲಗಡೆ ಬನ್ನಿ. ಬಲಗಡೆ ಭುಜಕ್ಕೆ ಬಲಗಡೆ ಕಿವಿನ ಹಚ್ಚಿ 1, 2, 3. ಈಗ ಎಡಗಡೆಯಿಂದ ಕುತ್ತಿಗೆಯನ್ನು ತಿರುಗಿಸು. ಈ ರೀತಿ 1, 2, 3, 4. ಇನ್ನ ಈಗ ಬಲಗಡೆ ತಿರುಗಿಸು. 1, ಬಾಯಿ ಮುಚ್ತದೆ. 2, 3, 4. ಇಷ್ಟ. ಈಗ ಕುತ್ತಿಗೆಗೆ ನಾವು ವ್ಯಾಯಾಮಗಳನ್ನ ಮಾಡಿದ್ವಿ. ಈ ಕುತ್ತಿಗೆಯನ್ನು ತಿರುಗಿಸಬೇಕಾದ್ರೆ ಕಣ್ಮುಚ್ಚಿ ಮಾಡಬೇಕು. ಇಲ್ಲೊಬ್ಬರಿಗೆ ಸುತ್ತ ಹೊಡಬಹುದು. ಈಗ ಕೈಗಳು ಈ ರೀತಿ ಸಮಸ್ಥಿತಿಯಾಗಿರಲಿ. ನೋಡಿ, ಈ ರೀತಿ ಕೈಗಳು ನೇರವಾಗಿರ್ಲಿ. ನೋಡ್ರಿ, ಕೈಗಳು ಹಿಂಗಲ್ಲ, ಕೈಗಳು ಹಿಂಗಿರ್ಬೇಕು. ವೆರಿ ಗುಡ್. ಭುಜಕ್ಕೆ ಸಮಾಂತರವಾಗಿರ್ಬೇಕು. ಅದೇ ಕೈಗಳ ಮೇಲ್ಗಡೆ ಎತ್ತಿ. ಕೈಗಳು ಹಿಂಗಿರ್ಬೇಕು ನೋಡ್ರಿ. ಹಿಂಗಲ್ಲ, ಮುಂದ್ಗಡೆ ಅಲ್ಲ. ಎರಡೂ ಕೈಗಳು ಈ ರೀತಿ ಕೈಗಳು ಸಮಾಂತರವಾಗಿರ್ಬೇಕು. ಹಿಂಗ್ ಕೂಡುದು ನಿಮ್ ಭುಜಕ್ಕೆ ಸಮಾಂತರವಾಗಿ ನೋಡ್ಕೊಂಡ್ರಿ. ಒಂದ್ಸಲ ಹಿಂಗ ನೋಡ್ರಿ, ಭುಜಕ್ಕೆ ಸಮಾಂತರದ ನೋಡ್ರಿ. ಬಿಟ್ಟು ತೀನಂದ್ರೆ ಬಿಡ್ಬೇಕು. ನಾವು ಮ್ಯಾಗ ನೋಡಿ ಕೈಗಳನ್ನ ಇನ್ನೊಂದ್ಸಲ ತಗೊಳ್ರಿ. ಲೇ ದೋ ಕ್ವಿಕ್ ಈಗ ಕುತ್ತಿಗೆ ಇನ್ನು ಭುಜಕ್ಕೆ ನಮ್ಮ ಭುಜದ ವ್ಯಾಯಾಮಗಳನ್ನು ಮಾಡು. ಈಗ ನಿಮ್ ಕೈಗಳನ್ನ ಭುಜದ ಮೇಲೆ ತಗೊಳ್ರಿ. ಕೈಗಳನ್ನ ಭುಜದ ಮೇಲೆ ಹಿಂಗ ನೋಡ್ರಿ. ಈಗ ಹೀಗೆ ಇರ್ತೈತಿ, ಬಲಗಡೆನೆ ತಿರುಗಿ ಸರ್. 1, 2, 3, 4, 5. ಅದನ್ನ ರಿವರ್ಸ್ ತಗೊಳ್ಳಿ. 1, 2, 3, 4, 5. ಈಗ ಕಟಿ ಚಕ್ರಾಸನ. ನಮ್ಮ ನಡಕ್ಕೆ ಸೊಂಟಕ್ಕೆ
ವ್ಯಾಯಾಮಗಳನ್ನು ಮಾಡಿಸೋದು. ಈಗ 8 ಈ ರೀತಿ ತಿರುಗಿ ಎಡಗಡೆ, ಕೈಗಳು ಈ ರೀತಿ ಇರ್ಬೇಕು. ನೋಡಿ, ಇದು ಬಲಗೈ ಭುಜನಾಗಿರ್ಬೇಕು. ಒಂದ್ಸಲ ನೋಡ್ಕೊಳ್ಳಿ, ಈ ಕೈ ಹೀಗಿರ್ಬೇಕು, ಸಿಧಾ ಇರ್ಬೇಕು, ಹೀಗಿರ್ಬೇಕು, ಹಿಂಗಿರ್ಬೇಕು. ಒಂದ್ಸಲ ನೋಡ್ಕೊಳ್ಳಿ ಬಾಜುಕಿದ್ರೆ. ಮತ್ತ ಈ ಕಡೆ ನಿಧಾನವಾಗಿ ಬಲಗಡೆ ಬನ್ನಿ, ಹಾಗೆ ನಿಲ್ಲಿ. 1 ಹಾಗೆ 2 3 ಈಗ ಚೇರ್ ಮೇಲೆ ಕುಂತಂಗ್ ಮಾಡೋದು. ಕುರ್ಚಿಗಳು ಅದಾವ ತಿಳ್ಕೊಳ್ಳು. ಒಂದ್ 20 ಸಲ ಹನ್ಸೋಣ, ಒಂದು 25 ಸಲ ಕೌಂಟ್ ಮಾಡೋಣ. ಬೇಡ, ಹಾ ತೋಳ ಮುಂದ್ಗಡೆ ನಿಮ್ ನಡ ಗಟ್ಟಿ ಆಗ್ಬೇಕಾದ್ರೆ ಹಂಗ್ ಮಾಡ್ಬೇಕು. ಈಗ ತೋಳ ಕೈಗಳು ಮುಂದೆ ಹೋದ್ರಿ, ಚೇರ್ ಮೇಲೆ ನಿಧಾನವಾಗಿ ಕೊಂಡ್ರಿ. ಕುರ್ಚಿಗಳು ಸಿಂಪಲ್ ಅದಾವು, ಮುರಿದಿರ್ದಾವ. ನೋಡ್ಕೊಂಡ್ರಿ, ತಳ ಬಿಡ್ರಿ, ಇನ್ನೊಂದು ತಳ ಬಿಡ್ರಿ, ತಳ ಬಿಡ್ರಿ, ಇನ್ನು ತಳ ಕುರ್ಚಿ ಎಲ್ಲ ಅಂತರ ಆಗೈತ. ಹಾ 1 2 3 ಹಾ ಕುರ್ಚಿ ತಳ ತಂದು ಕುಂದ್ರಿ, ಕೆಂಪ ತಳ ಕುಂದರಿ ಬೇಕಾರ. 4 5 ನೀವೆಲ್ಲ ಮಿಲಿಟರಿ ಹೋಗೋದಿಲ್ಲ, ಮತ್ತೆ ಹೆಂಗ್ ಹೋಗುದು? ಆಫೀಸರ್, ಮಿಲಿಟರಿ ಆಫೀಸರ್ ಆದ್ರೆ ಹೆಂಗ್ ಮಾಡೋದು? ನೀವೇ ಕಲಿಸ್ಬೇಕಾಗತ್ತೆ. ಈಗ ಇಷ್ಟು ಸೂಕ್ಷ್ಮ ವ್ಯಾಯಾಮಗಳು. ಇನ್ನ ನಿಂತು ಮಾಡುವಂತ ಆಸನಗಳನ್ನು ಮಾಡೋಣ. ಮೊದಲನೇ ಆಸನ ಯಾವುದು? ಯಾರಿಗೆ ನೆನಪೈತ? ತಾಡಾಸನ. ವೆರಿ ಗುಡ್. ಈಗೇನ್ ಮಾಡ್ರಿ? ಕೈಗಳನ್ನ ಈ ರೀತಿ ತಗೊಳ್ರಿ, ಹೀಗೆ ಇಲ್ಲಿ ಹೀಗಿತ್ತೆ, ಮುಂದ್ಗಡೆ ತಿರುಗಿಸ್ರಿ. ಹಾ ಇದನ್ನ ನಿಧಾನವಾಗಿ ಕೈಗಳ ಮೇಲ್ಗಡೆ ಇತ್ತೆ. ಹಾ ವೆರಿ ಗುಡ್. ನೋಡ್ರಿ, ಚೆನ್ನಾಗಿ ಮಾಡಾಕ್ತೀರಿ. ಹಾಗೆ ಹಿಂಬಡೆ ಇರ್ತೀರಿ ನೋಡೋಣ. ವೆರಿ ಗುಡ್. ನೋಡಿ, ಯಾರು ಗಿಡ್ ಅದಿಲ್ಲ ಅವ್ರೆಲ್ಲ ಹೈಟ್ ಆಗ್ತೀರಿ. ಯಾರಿಗೆ ಮೆಮೊರಿ ಪವರ್ ಕಡಿಮೆ ಆದ್ರೆ ಅವ್ರ ಮೆಮೊರಿ ಪವರ್ ಜಾಸ್ತಿ ಆಗ್ತದೆ, ನೆನಪಿನ ಶಕ್ತಿ. ಮತ್ ಸಿಟ್ಟು ಬಾಳದಲ್ಲ ಅವ್ರಿಗೆ, ಸಿಟ್ಟು ಕಡಿಮೆ ಆಕತ್ತೆ. ಡೈಲಿ ಮಾಡ್ಬೇಕ್ರಿ, ಮತ್ತು ಬರೀ ಇವತ್ತು ಒಂದ್ ದಿವ್ಸ ಮಾಡಿದ್ದಲ್ಲ. 1 2 3 4 5 ನಿಧಾನವಾಗಿ ಕೈಗೊಂಡು. ಈಗ ಎರಡನೇ ಆಸನ ಯಾವುದು ಹೇಳ್ರಿ ನೋಡು, ಯಾರೊಬ್ರ? ಎರಡನೇ ಆಸನ ಯಾವುದು? ನೆನಪಲ್ಲ. ವೃಕ್ಷಾಸನ. ಈಗ ಎಡಗಾಲ ನೆಟ್ಟಿ ಬಲ, ವೃಕ್ಷ ಅಂದ್ರ ಗಿಡ, ಗಿಡದ ಗತ್ತೆ ನಿಲ್ಲುದು. ಹಿಂಗ್ ಗಿಡ ಹಂಗ ಬಡ್ಡಿ ಅಳಗಾಡ್ತೇನೆ, ಅಳಗಾಳ ಹಂಗ್ ನಿಲ್ಲುದು ನೀವು ಎಲ್ಲರೂ. ಈಗ ಎಡಗಾಲ ನಿಧಾನವಾಗಿ ಎತ್ತರಿ. ಹಾ ಈಗ ತಗೊಂಡು ಕಾಲೊಳಗೆ ಈ ರೀತಿ ಹಚ್ಚಬೇಕು. ಸ್ವಲ್ಪ ಹಾಸಿ ಮ್ಯಾಗ ಅಂತ ನಿಮಗೆ ಮೂವ್ಮೆಂಟ್ ಆಗುವುದು. ಅಲ್ಲೇ ಗಟ್ಟಿದ್ದಲ್ಲಿ ಯಾರಿಗೆ ಚೆನ್ನಾಗಿ ಮನಸ್ಸ ಕಂಟ್ರೋಲ್ ಇರ್ತದಲ್ಲ ಅವರು ಹೆಚ್ಚಿಗೆ ನಿಲ್ಲಬಹುದು. 1 ನಿಮ್ ದೃಷ್ಟಿ ಎದುರುಗಡೆ ಇರಲಿ. 2 3 4 5 ನೋಡ್ರಿ ನೋಡ್ರಿ ಎಲ್ಲರೂ ವೆರಿ ಗುಡ್. ನೋಡಿ ಎಲ್ಲರೂ ನಿಂತ್ರಿ. ಹಂಗ ಡೈಲಿ ಪ್ರಾಕ್ಟೀಸ್ ಮಾಡ್ಬೇಕು. ಈಗ ಏನ್ ಮಾಡ್ರಿ, ಬಲಗಾಲಂತೆ ಎಡತೊಡೆ ಮೇಗಿಡು. ನಿಧಾನವಾಗಿ ಪ್ರಾಕ್ಟೀಸ್ ಮಾಡ್ರಿ. ಬ್ಯಾಲೆನ್ಸ್ ಮೊದಲು ನಿಧಾನವಾಗಿ ಇಟ್ಕೊಳ್ಳಿ. ಬೇಕಾದ್ರೆ ಕೈ ಹಿಂಗ್ ತಗೊಳ್ಳಿ, ಸ್ವಲ್ಪ ಹಿಂಗ್ ಬ್ಯಾಲೆನ್ಸ್ ಸಿಗ್ತೈತಿ. ಹಿಂಗ್ ಕೈ ಎತ್ತು. ಹಿಂಗೇನ್ರಿ ಬೀಳಕ್ ಬರ್ತಂದ್ರೆ ಸ್ವಲ್ಪ ಹಿಂಗ್ ಹಿಡ್ಕೊಳ್ಳಿ. ಆಮೇಲೆ ಕೈಗಳನ್ನ ಎತ್ತು. 1 2 3 4 5 ಈ ಹೆಬೋರ್ಡ್ ಅಂತೇಳಿ ಎಲ್ಲ ಒಂದು ಅವ ಲಕ್ಷ ಗಂಟೆ ರೆಕಾರ್ಡ್ ಮಾಡ್ತಾನ. ಡೈಲಿ ನೀವು ಯೂಟ್ಯೂಬ್ ನೋಡಿರ್ಬೋದು. ಹೆಬೋರ್ಡ್ ಅಂತಲ್ಲ, ಅವ್ ಹೆಂಗ್ ಮಾಡ್ತಾನಂದ್ರ ಇದು ಪೂರಕವಾದ ಆಸನಗಳು ಮಾಡ್ತಾನ. ಅವ್ ಹೆಂಗಾದ್ರ ಏನ್ ಮಾಡ್ತಾನು, 1 2 1
दो मार ನೋಡೋಣ ಈಗ हाँ एक दो तीन चार मार ನೋಡೋಣ ಹಾಗೆ ಮಾಡ್ತಾನೋ एक हाँ दो तीन चार ರೂಢಿ ಮಾಡಿ ನೋಡೋಣ ಮಾಡು ಒಂದ್ಸಲ ಮಾಡಿದ್ರೆ ಪ್ರಾಕ್ಟೀಸ್ ಮಾಡ್ಬೇಕು ಹಿಂಗೆ ಯಾರಿಗೆ ಮಾಡ್ತಿಲ್ಲ ಅವ್ರು ಹೆಚ್ಚೆಚ್ಚಿಗೆ ನಿಲ್ಬಹುದು ಹಾಗ एक दो ನಮಗೂ ಬರೋಲ್ಲ ರೂಢಿ ಮಾಡ್ಬೇಕು ಆಗ ಎಡಗಡೆ ಹಂಗ एक ಪ್ರಾಕ್ಟೀಸ್ ಮಾಡಿಸ್ತಾನ ಡೈಲಿ दो मत तीन ಹಿಂಗ ಇರ್ಬೇಕು चार मत एक दो तीन चार ಹಿಂಗ ಡೈಲಿ ಪ್ರಾಕ್ಟೀಸ್ ಮಾಡಿದ್ರಲ್ಲ ನೀವು ಬೇಕಾದ ನಾವು ವೃಕ್ಷಾಸನದ ನಿಲ್ಲಬಹುದು ಇಷ್ಟು ಈಗ ಪಾದಹಸ್ತಾಸನ ಪಾದಹಸ್ತಾಸನ ಹೆಂಗಿರ್ಬೇಕನ್ನೋದ್ರ ಈ ನಮ್ಮ ನಡದಿಂದ ಮೇಲಿನ ಭಾಗವ ಬಗ್ಗಿಸ್ಬೇಕು ಇವು ಕಾಲು ಸೀದಾ ಇರ್ಬೇಕು ಸಾಧ್ಯ ಆದಷ್ಟು ಎರಡೂ ಕಾಲುಗಳನ್ನು ಕೂಡಿಸ್ಬೇಕು ನಡದಿಂದ ಮೇಲಿನ ಭಾಗವನ್ನ ಬಗ್ಗಿಸ್ಬೇಕು ಇದಕ್ಕೆ ಪಾದಹಸ್ತಾಸನ ಅಂತಾರೆ ಈ ರೀತಿ ಸಮಸ್ಥಿತಿಯಲ್ರಿ एक दो ಪೂರ್ಣ ಕೈ ಎತ್ತರಿ ಹಿಂಗ ನೋಡಿ ಎಷ್ಟು ಕೈ ಎತ್ತರಿ ಅಷ್ಟು ನಿಮ್ಗ ಎರಡೂ ಕೈಗಳು ಪಾದ ಹತ್ತಿರ್ಬೇಕ ಬರ್ರಿ ಎಲ್ಲ ಕೈಗಳು ಪಾದ ಹತ್ತಿರ ಬರ್ಲಿ ಹನಿ ಹಚ್ಚಕ್ ಹಚ್ಚಿರಿ ನೋಡೋಣ ಯಾರಿಗೆ ಹತ್ತಾವ ನೋಡಿ ಎರಡೂ ಕೈಗಳು ಪಾದ ಹತ್ತಾರ ಇಲ್ಲಿ वन टू थ्री फोर फाइव ನಿಧಾನವಾಗಿ ಮೇಲ್ಗಡೆ ಈಗ ಸ್ವಲ್ಪ ಈ ಕಡೆ ಕಡೆ ತಿರುಗಿ ಸರಿ ಇಲ್ಲಿ ನಾವು ಮಾಡೋ ಕಾಣಲಿಲ್ಲ ಈಚೆ ಕಡೆ ಈ ಕಡೆ ಕಾಣ್ತತಿಲ್ಲ ನೋಡ ಈ ಕಡೆ ತಿರುಗಿಸ ನನ್ ಕಡೆ ಬ್ಯಾಕ್ ಐತ್ಲಾ ನಮ್ ಕಡೆನೇ ಐತಗ ನಮ್ ಕಡೆನೇ ಇಟ್ಟಾರ ನಿಮ್ದು ಹೊತ್ತು ಕಾಣಲಿಲ್ಲ ನೀವೇನ್ ತಪ್ಪು ಮಾಡ್ತೀರಿ ಕಾಣಬೇಕು ಈಗ ಏನ್ ಮಾಡ್ರಿ ಈಗ ಅರ್ಧ ಚಕ್ರಾಸನ ಪೂರ್ಣ ಚಕ್ರಾಸನ ಹೆಂಗಿರ್ತೈತೆ ಅಂದ್ರ ನೀವು ಮಕ್ಕಳು ಪೂರ್ಣ ಎತ್ತಬೇಕಾಗತ್ತೆ ಇದು ಅರ್ಧ ಚಕ್ರಾಸನ ಪೂರ್ಣ ಚಕ್ರಾಸನ ಮಾಡಿದಷ್ಟ ಲಾಭಗಳು ಸಿಗ್ತಾವ ಎರಡೂ ಕಾಲುಗಳನ್ನ ಈ ರೀತಿ ಕೂಡಿಸ್ರಿ ಎರಡೂ ಕಾಲು ಕೂಡಿರ್ಬೇಕು ನಡದಿಂದ ಮೇಲಿನ ಭಾಗವನ್ನು ಬಗ್ಗಿಸ್ಬೇಕು ಎಷ್ಟು ಸಾಧ್ಯ ಆಗದಷ್ಟು ಮಾಡಿ ಮತ್ ನೀವು ರೂಢಿ ಇದ್ದವ್ರು ಸ್ವಲ್ಪ ಕಾಲಗಳ ರೂಢಿ ಇರ್ಲಿಲ್ಲ ಅಂದ್ರೆ ಸ್ವಲ್ಪ ಕಾಲಗಳು ಮಾಡಿದ್ರು ನಡೀತದೆ ಬೀಳ್ಬಾರ್ದು ಇಷ್ಟ ಈಗ ಕೈಗಳಿರ್ಲಿ ಏಕ್ ಅಂದಾಗ ಕಾಲುಗಳು ಬಗ್ಗಿಸಂಗಿಲ್ಲ ಈಗ ಇರ್ಬೇಕಾವು ನಡ ಅಷ್ಟ ಬಗ್ಬೇಕು ನೋಡ್ರಿ ಇಷ್ಟ ಬಗ್ಗಿಸ್ರಿ ಕುಸ್ತಿಗೆ ಬಗ್ಬೇಕು ಹಿಂದಿನವ್ರು ಯಾರು ಬಗ್ಗೆ ಬರಲ್ಲ ಅವ್ರು ಇನ್ನೊಂದ್ಸಲ ಮಾಡಿ ನೋಡೋಣ ಒನ್ ಹಿಂದ್ಗಡೆ ಹೋಗ್ಲೆ ಬಗ್ಗಿಸಿ ನೋಡೋದು ಎಲ್ಲರೂ ಅದು ಯಾರು ಈ ಕಡೆ ಅವ್ರಿಗೇನ್ ಸಂಬಂಧ ಇಲ್ಲ ಅಂತ ಇದಾರಲ್ಲ ಅವ್ರು ಲಾಸ್ಟ್ ಮೂಲೆ ನೋಡ್ರಿ ಬಗ್ಗಿಸಿ ಎಲ್ಲರೂ ವೆರಿ ಗುಡ್ ಬೇಡ ಈಗ ತೋಳಿಗ ತ್ರಿಕೋಣಾಸನ ಈ ರೀತಿ ಕಾಲುಗಳನ್ನ ಅಗಲ್ ಮಾಡ್ರಿ ಕಾಲುಗಳ ಅಗಲ್ ಮಾಡ್ರಿ ಈಗ ಒಂದ್ಸಲ ರೌಂಡ್ ಹಿಡ್ಕೊಂಡ್ ಬರ್ಲ ತಗೊಂಡು ಬರ್ಲ ಯಾರು ಹುಡುಗರು ಹಚ್ಚಿರ್ಬೇಕ ಇಲ್ಲಿ ಎಲ್ಲ ಅಲ್ಲ ಒಂದ್ ಕಡೆ ಎಲ್ಲ ಒಂದ್ ರೌಂಡ್ ಹೊಡೆದ್ರಂದ್ರ ಎಲ್ಲಾ ಕಾಣ್ತದೆ ಈಗ ಕೈಗಳನ್ನ ತಗೊಳ್ಳಿ ಈಗ ಹಿಂಗ್ ಬರಿ ಪೂರ್ ಹಿಂಗ್ ಮಾಡ್ರಿ ನೋಡ್ರಿ ಎಲ್ಲರೂ ಮಾಡ್ರಿ ಈಗ ಎಡಗೈಯನ್ನ ಎಡದ ಕಾಲಿನ ಮ್ಯಾಗ ಇಡ್ಬೇಕು ಪಾದದ ಮ್ಯಾಗ ನಮ್ ಕುತ್ತಿಗೆ ಬಲಗೈ ಮೇಲ್ಗಡೆ ಇರ್ಬೇಕು ಕೈಗಳು ಹಿಂಗಿರ್ಬೇಕು ಹಿಂಗ್ ಬಹಳ ಸೊಟ್ಟ ಮಾಡ್ಬೇಡ್ರಿ ನೋಡ್ರಿ ಎಲ್ಲರೂ ಸಟ್ ಸಾಧ್ಯಕ್ಕೆ ಅಷ್ಟು ಮಾಡಿ ಒನ್ ಯಾರು ಹೇಳ್ಬೇಡ್ರಿ 2 3 4 5 ರಿವರ್ಸ್ ಈಗ ಈ ಕಡೆ ತಗೊಳ್ರಿ ಎಲ್ಲರೂ ಮಾಡ್ರಿ ಎಲ್ಲರೂ 1 2 3 4 ಇಷ್ಟು ನೀವೇನ್ ಪುಸ್ತಕಾಲ ಪ್ರಕಾರ ಇವು ನಿಂತು ಮಾಡುವಂತ ಆಸನಗಳು ಈಗ
ಕುಳಿತು ಮಾಡ್ಲತ್ತ ಆಸನಗಳು ಮಾಡೋಣ. ಕೂತ್ಕೊಳ್ರಿ. ಹಾ, ಆರಾಮ್ ಕೂತ್ಕೊಳ್ರಿ. ಸ್ವಲ್ಪ ಹಿಂಗ ಆರಾಮ್ ಕುಂದ್ರಿ. ಹಿಂಗ ಸ್ವಲ್ಪ ಕಾಲುಗಳನ್ನ ಆರಾಮ್ ಹಿಂಗ್ ಕುಂದ್ರಿ. ನೋಡಿ, ನೀವು ರೆಸ್ಟ್ ತಗೋಬೇಕಾದ್ರೆ ಏನ್ ಮಾಡ್ಬೇಕು? ಆರಾಮ್ ಈ ರೀತಿ ಕಾಲುಗಳನ್ನ ಕುತ್ತಿಗೆ ಹಿಂದ್ಗಡೆ ಚೆಲ್ಲೋದು. ಸ್ವಲ್ಪ ಮಾಡಿಲ್ಲ ನೋಡೋದು. ಆರಾಮ್ ಕುಂದ್ರಿ. ಕಾಲುಗಳು ಸ್ವಲ್ಪ ಅಗಲಿರ್ಲಿ. ಕಾಲ್ ಮೇಲೆ ಕಾಲ್ ಹಾಕೊಡಿ. ಕಾಲ್ ಅಗಲ್ ಮಾಡಿ ಹಿಂಗ್ ಕುಂದ್ರಿ. ಈಗ ಎರಡೂ ಕಾಲುಗಳನ್ನು ಕೂಡಿಸಿ. ಈಗ ದಂಡಾಸನ. ಈ ರೀತಿ ಕೈ ಇರಲಿ. ನಿಮ್ ದೃಷ್ಟಿ ಎದುರುಗಡೆ ಇರಲಿ. ಎರಡೂ ಕಾಲುಗಳು ಹಿಂಗ್ ಸೀದಾ ಇರಲಿ. ಇದು ದಂಡಾಸನ. ಈಗ ಭದ್ರಾಸನ. ಈ ರೀತಿ ಎರಡು ಕಾಲುಗಳನ್ನು ಕೂಡಿಸಿ. ಈ ರೀತಿ ಇದು ಭದ್ರಾಸನ. ಎಲ್ಲರೂ ಮಾಡಿ ನೋಡೋಣ. ಯಾರು ಮಾತಾಡಬೇಡ್ರಿ. ಭದ್ರಾಸನ ಮಾಡಿ. ಅಲ್ಲಿ ಮಾತಾಡಕತ್ತೆ ನೋಡ್ರಿ. ಕೆಲವ್ರು ಮಾಡವ್ರಿ. ಮಾಡಿ ಎಲ್ಲರೂ ಭದ್ರಾಸನ ಮಾಡಿ. ವಿಶ್ರಾಮ. ಈಗ ವಜ್ರಾಸನ ಮಾಡುದು. ಬಲಗಾಲ ನೀರು ತಗೊಳ್ರಿ, ಎಡಗಾಲ ನೀರು ತಗೊಳ್ರಿ. ಈ ರೀತಿ ತಗೊಳ್ರಲ್ಲ. ಎಲ್ಲರೂ ಕೈಗಳು ಹೀಗಿರ್ಲಿ. ಇದು ವಜ್ರಾಸನ. ನೋಡಿ, ಎಲ್ಲರೂ ಮಾತಾಡ್ಬೇಡ. ಇದೇ ಎಷ್ಟು ಶಬ್ದಿದ್ದಿಲ್ಲ. ಈಗ ಒಂದು ಸೂಜಿ ಬಿದ್ರು ಕೇಳಬಾರ್ದು. ಸ್ವಲ್ಪ ಕೇಳಬಾರ್ದು. ಅದು ಕೇಳ್ಬೇಕು. ಮಾತಾಡ್ತೇವೆ ನೋಡಿ ಯಾರು. ಈಗ ಅಡ್ಡ ಉಷ್ಟ್ರಾಸನ. ಎರಡೂ ಕೈಗಳು ನಡೆದಾಗಿರ್ಲಿ. ಎರಡೂ ಕಾಲುಗಳು ಕೂಡಿರ್ಬೇಕು. ನೋಡ್ರಿ, ಟಚ್ ಮಾಡಿ ಎರಡೂ ಕಾಲುಗಳನ್ನು ಕೂಡಿಸಿ. ಅಥವಾ ಈ ಕೈಗಳು ನಿಮ್ ನಡೆದಾಗಿರ್ಲಿ. ನಿಮ್ಗೆ ಎಷ್ಟು ಸಾಕದ್ ನಡೆದಿಂದ ಹಿಂದ್ಗಡೆ ಬಗ್ಗೋದು. ನಿಮ್ಗೆ ಎಷ್ಟು ಸಾಕತ್ತ ಎರಡೂ ಕಾಲುಗಳು ಕೂಡಿರ್ಲಿ. ನಿಧಾನ ಮಾಡಿ. ಈಗ ಪೂರ್ಣ ಉಷ್ಟ್ರಾಸನ ಮಾಡುದು. ಈ ಕೈಗಳನ್ನು ತೋರಿ ಎಡಗೈಯಿಂದ ದೂರ ಹಿಡ್ಕೊಳ್ಳಿ. ಈ ರೀತಿ 1 2 3 4 5. ಈ ರೀತಿ ಕೈಗಳನ್ನ ಈಗ ಇನ್ನೊಂದು ಎಕ್ಸ್ಟ್ರಾ ಏನ್ ಮಾಡೋಣ? ಗೋಮುಖ ಆಸನ ಮಾಡೋಣ. ಗೋಮುಖ ಅಂದ್ರೆ ಏನು? ಯಾರು ಹೇಳಿ? ಗೋಮುಖ ಅಂದ್ರೆ ಏನ್ ಹೇಳ್ರಿ? ಯಾರಿಗ ಬರಂಗಿಲ್ಲ? ಏನು ಬಿಡ್ತಲ್ಲ? ಗೋಮುಖ ಅಂದ್ರೆ ಬಿಡ್ತಲ್ಲ? ಆಕಳ ನೋಡಿಲ್ಲ? ಆಕಳ ಮುಖದ ಗಟ್ಟಿ ಹೆಂಗಿರೋದು ಅಂದ್ರ ಗೋಮುಖ ಆಸನ ಅಂತಾರೆ. ಅವ್ರ ಏನ್ ಮಾಡಿದ್ರು ಅವಾಗ ವಿಮರ್ಶೆ ಇದ್ದಿಲ್ಲ. ಅವ್ರು ಋಷಿಗಳು ಅವ್ರೇನ್ ಮಾಡ್ಬಿಟ್ರು, ಪ್ರಾಣಿ ಪಕ್ಷಿ 84 ಲಕ್ಷಗಳು ಇದಾವಲ್ಲ, ಅವ್ರ ಹೆಸರು ಇಟ್ಬಿಟ್ರು. ಅವ್ರು ಈಗೆಲ್ಲ ಶಾಣ್ಯರ ಅದ್ರ ಹೆಸರು ಎಟ್ಟದಾವ್ ಬಿಟ್ಟ. ಗಂಡು ಹುಡುಗರ ಹೆಸರು ಹೆಣ್ಣು ಹುಡುಗರದಾವ್, ಹೆಣ್ಣು ಹುಡುಗರ ಹೆಸರು ಗಂಡು ಹುಡುಗರಿಗಿದಾವ. ಈಗ ಯಾರು ಗೊತ್ತಾಗಿಲ್ಲ. ಜ್ಯೋತಿಬಾ ಹೆಸರು ಕರೆದವ್. ಜ್ಯೋತಿಬಾ ಅಂದ್ರೆ ಹೆಣ್ಣು ಗಂಡು ಗೊತ್ತಾಗಲ್ಲ. ಹಂಗ ಈಗ ನೋಡ್ರಿ, ಇದು ಹಿಂಗ್ ಕುಂದರೆ ಎಲ್ಲರೂ ಗೋಮುಖಾಸನ ಹಿಂಗ ಮಾಡ್ರೆಲ್ಲರೂ ಹಿಂಗ್ ಕುಂಡ್ರಿ. ಕಟ್ಟಿನ ಕುಂತ ಮಾತಾಡ್ತಿರ್ತಾರ ನೋಡಿಲ್ಲ? ಅಯ್ಯೋ, ಇಲ್ಲಿ ನೋಡಿ ಹಂಗ್ ಕುಂತನು. ಈ ಕಾಲಿ ಇದ್ರ ಮ್ಯಾಗ ಕುಂಡಿರ್ಬೇಕು. ಇದ್ರ ಮ್ಯಾಗ ರೂಢಿ ಇರ್ಬೇಕು. ಹಿಂಗ್ ಕುಂದ್ರ ಕಲಿಬೇಕು. ನೀವೆಲ್ಲ ಡೈಜೆಷನ್ ಚೆನ್ನಾಗೈತಿ. ಮಾಡ್ರಿ, ಗೋಮುಖಾಸನ ಮಾಡ್ರಿ ಎಲ್ಲರೂ. ಈಗ ಏನ್ ಮಾಡ್ರಿ, ಬಲಗೈ ಅಂತ ಹೇಳ್ಕೊಂಡ ಈ ರೀತಿ ಹಿಂಗ್ ಲಾಕ್ ಮಾಡ್ಬೇಕು. ಇಲ್ಲಿ ನೋಡ್ರಿ, ಯಾಕೆ ಉಳ್ಳಾಗ ಏನೈತಿ ಚಕ್ರ ಇಲ್ಲಿ ನೋಡಿ. ಹಿಂಗ್ ಬರ್ಬೇಕು ಲಾಕ್ ಈ ರೀತಿ. ಮಾಡ್ರಿ, ಯಾರಿಗೆ ಲಾಕ್ ಅಲ್ಲ. ಹಿಂದ್ಗಡೆ ಏನ್ ಮಾಡಬೇಕು? ಕರ್ಚಿಟ್ ತಗೊಳ್ಳೋದು, ರೂಢಿ ಮಾಡ್ಕೊಳ್ಳಿ. ಇಲ್ಲ ನಿಮ್ ಕೈ ನೋವುಗಳು ಒಟ್ಟ ಬರೋದಿಲ್ಲ. ಹಿಂಗ್ ಮಾಡ್ಕೊಂಡ್ರೆ ಡೇಲಿ ತನ್ನ ಕುತ್ತಿಗೆ ನೋವುಗಳು ಬರೋದಿಲ್ಲ. ಇದನ್ನ ಇನ್ನೊಂದ್ಸಲ ಮಾಡಿ. ಈ ಕಡೆ ನೋಡಿ, ಎಲ್ಲರೂ ಪಟ್ಟ ಹಾಕೊಂಡಿರ್ತಾರ ನೋಡ್ರಿ.
ಇದನ್ನ ಮಾಡಿದ್ರ ಕುತ್ತಿಗೆ ಪಟ್ಟ ಹಾಕೋದು ಅವಶ್ಯಕತೆ ಬರೋದು. ಗಂಡ್ ಮಕ್ಳು ಹಾಕೋತಾರೆ, ಈ ಹೆಣ್ಮಕ್ಳು ಪಟ್ಟ ಹಾಕೊಳಕತ್ತಾರೆ. ಅವ್ರಿಗೂ ಕುತ್ತಿಗೆ ನೋವು ಬರಾಕ್ತಾವ. ಇದಕ್ಕೆ ಏನ್ ಮಾಡ್ಬೇಕು ನೋಡ್ರಿ, ಈ ರೀತಿ ಬರ್ಬೇಕು. ಮಾಡಿಲ್ಲ ನೋಡೋಣ, ಇದಕ್ಕೆ ಗೋಮುಖ ಆಸನ ಅಂತಾರೆ. ಮಾಡಿಲ್ಲ ನೋಡೋಣ. ನೋಡ್ರಿ, ಈಗ ಶಶಾಂಕಾಸನ ತೋರ್ ಕಾಲುಗಳನ್ನ ನೀತಿ ಸ್ವಲ್ಪ ಅಗಲ್ ಮಾಡಿಸಿ ವಜ್ರಾಸನದಲ್ಲೇ. ಯಾರಿಗೆ ಮಾನಸಿಕವಾಗಿ ಬರುವವರಿಗೆ ಮತ್ತು ಆಯಾಸದಾಗ ಬಹಳ ಬೇಜಾರಾದಾಗ ಈ ಶಶಾಂಕಾಸನ ಮಾಡ್ಬೇಕು. ಚೈಲ್ಡ್ ಪೋಸ್ ಈ ಕೈಗಳನ್ನ ನಿಂತು ಮಾಡಿ ಹನಿ ಅನ್ನತ್ತೆ ಮಾಡಿದವರು ಮಾಡಿ ಎಲ್ಲರೂ ಶಶಾಂಕಾಸನ ಇವ್ರೆ ಶಶಾಂಕಾಸನ ಅದು ಹೊಸ ಮಾಡಮ್ಮ ಬರಂಗ ಕೊಡಕ್ ಕೊಡು ಹಿಂಗ. ಯಾರ ಇನ್ನೂ ಕೈ ಉದ್ದ ಚಾಚಿರ್ಲ, ಕೈ ಉದ್ದಕ್ಕೆ ಚಾಚರಿ ವೆರಿ ಗುಡ್. ಹಿಂದೆನ ಅವ್ರು ಮಾಡ್ತಾರ ನೋಡಲ್ಲಿ. ನೀವು ದೊಡ್ಡವ್ರ ಅಂತ ಆಚಾಡಕತ್ತಿರ್ ಬರ್ತೈತಿಲ್ಲ, ಹಿಂದ ಸ್ಕ್ರೂ ಹಾಕಿ ಬಿಗಿರಿ ಹಿಂದ ಎಳ್ಬಾರ್ದು. ಹಿಂಗ ಎಳಾಕತ್ತೈತಿ, ಹಿಂಗ ಹೇಳೋದಲ್ಲ. ಏನ್ ಮಾಡೋದು, ಇಲ್ಲಿ ಸ್ಕ್ರೂ ಹಾಕೋದಿಲ್ಲ. ಹಾ ಮಾಡಿಲ್ಲ ನೋಡ್ರಿ, ಮಾಡಕ್ ಕಲಿಬೇಕು. ಈಗ ನೀವು ಈಗ ಕಲ್ತಿರಂದ್ರ ಚೆನ್ನಾಗಿ ಮುಂಚೆ ಬಾಡಿ ಚೆನ್ನಾಗಿರ್ತೈತಿ. ಈಗ ತಗೊಳ್ಳಿ, ಈಗ ಉಷ್ಟಾಣ ಮಂಡೂಕಾಸನ. ಎರಡೂ ಕಾಲುಗಳನ್ನ ಈಗ ತಿರ್ತಿ ಮಾಡ್ರಿ. ಉಷ್ಟಾಣ ಮಂಡೂಕಾಸನ ಈ ರೀತಿ ಕೈಗಳು ತಗೊಳ್ಳಿ. ತಗೊಳ್ಳಿ ಎಲ್ಲರೂ ಉಷ್ಟಾಣ ಮಂಡೂಕಾಸನ ಮಾಡಿ. ಎರಡೂ ಕೈಗಳು ಭುಜದ ಮ್ಯಾಗ ಇರ್ಬೇಕು, ಕುತ್ತಿ ನೇರವಾಗಿ. ಬಿಡ್ರಿ. ಈಗ ವಕ್ರಾಸನ ಮಾಡೋದು. ಕೈಗಳು ಎರಡೂ ಕಾಲುಗಳು ಮುಟ್ಟುವರಿ. ಹಿಂದಿನವ್ರೆಲ್ಲ ನೋಡ್ರಲ್ಲಿ, ಇನ್ನು ಮಾತಾಡ್ಬೇಡಲ್ಲ. ಹಿಂದಿನವ್ರು ಮಾಡ್ರಿ. ಈಗ ಬಲಗಾಲನ್ನು ಮಡಿಸಿ, ಬಲಗಾಲ ಮಡಿಸಿ, ಎಡಗೈಯನ್ನು ತೆಗೆದು ಮ್ಯಾಲ ಮಾಡ್ರಿ. ಎಲ್ಲರೂ ಎಡಗೈ ಮೇಲ್ಗಡೆ ಮಾಡ್ರಿ. ಬಲಗಾಲ ಮುಚ್ಚಿರ್ಬೇಕು, ಎಡಗಾಲ ಶಿಲಾ ಇರ್ಬೇಕು. ಈ ಎಡಗಾಲಿನ ಇಲ್ಲಿ ಮೊಣಕಾಲು ಹಿಡ್ಕೊಳ್ರಿ. ಮತ್ತು ಬಲಗಡೆ ತಿರುಗಿರಿ, ಬಲಗಡೆ ತಿರುಗಿರಿ. ಬಲಗಡೆ ಕೊನೆ ಕಡೆ ನೋಡ್ರಿ. ನೀವು ಯಾವ ಕೈ ಹಿಂದ್ಗಡೆ ಐತಿ ಆ ಕಡೆ ಕುತ್ತಿಗೆಯನ್ನು ತಿರುಗಿಸ್ಬೇಕು. ಇನ್ನ ರಿವರ್ಸ್ ಈ ಕಡೆ ತೋರಿ, ಎಡಗಾಲನ್ನು ಮಡಿಸಿ. ಈ ಬಲಗೈ ಮೇಲ್ಗಡೆ ಎತ್ತರಿ. ಈಗ ನೋಡಿ ತೋರಿ, ಎಲ್ಲರೂ ತೋರಿ. ಇಷ್ಟು ಪುಟ್ ಮಾಡುವಂತ ಆಸನಗಳನ್ನ. ಇನ್ನು ಹೊಟ್ಟೆ ಕೆಳಗಡೆ ಮಾಡುವಂತ ಆಸನಗಳನ್ನ ಮಾಡೋಣ. ತೋರಿ, ಮಲ್ಕೊಡಿ, ಆರಾಮ್ ಮಲ್ಕೊಡಿ. ನೋಡ್ರಿ, ಮಾಡ್ರಲ್ಲ. ಮಾಡಿ. ಈಗ ಇದು ಈಗ ಭುಜಂಗಾಸನ ಮಾಡೋಣ. ಎರಡೂ ಕೈಗಳು ತೋರಿ, ಕೋಣೆ ಎತ್ತರಿ. ಎರಡೂ